ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ಬಿಸಿ ಬಿಸಿ ರಸಮ್ ಮಾಡಿ ತೋರ್ಸಾತೀವಿ ರೀ. ಈ ಚುಮ್ಮು ಚುಮ್ಮು ಚಳಿಗೆ ಬಿಸಿ ಬಿಸಿ ರಸಮ್ ಇತ್ತಂದ್ರೆ ಭಾಳ ಮಸ್ತ್ ಅನ್ಸತಿಲ್ರಿ. ಅದಕ್ಕೆ ನಾವು ಇವತ್ತು ರಸಮ್ ಮಾಡತ್ತೀವಿ. ಇದನ್ನ ಹೆಂಗೆ ಮಾಡೋತೇ ನೋಡೋಣ್ರಿ. ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ. ರಸಮ್ ಮಾಡಕ್ಕೆ ನಾವು ಮೊದಲಿಗೆಂತಿ 1 ಟೇಬಲ್ ಸ್ಪೂನ್ ಆಗುವಟ್ಟ ಮೆಣಸಿನ್ಕಾಳು ತೊಗೊಂಡಿವ್ರಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಟ್ಟ ಜೀರಿಗೆ, ಸ್ವಲ್ಪ ಅಂದ್ರೆ ಮೆಂತೆಕಾಳು, ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿ ತೊಗೊಂಡಿವ್ರಿ, ಅಂದ್ರೆ ಈರುಳ್ಳಿ ರೀ. ಈಗ ನೋಡ್ರಿ ಇದಕ್ಕೆ 4 ಕೆಸಳ ಬೆಳ್ಳುಳ್ಳಿನೂ ಹಾಕಿದ್ದೀವಿ ರೀ. ಆ ನಂತರ ಏನಂತಿ ಇದಕ್ಕೆ 2ರಿಂದ 3 ಹಸಿಮೆಣ್ಸಿಕಾಯಿ ಖಾರಕ್ಕೆ ನೋಡಿ ಎಷ್ಟು ಬೇಕು ಅಷ್ಟನ್ನು ಹಾಕಿರಿ. ಯಾಕಂದ್ರೆ ಮೆಣಸಿನ್ಕಾಳು ಹಾಕಿರ್ತೀವಿ, ಭಾಳ ಜಾಸ್ತಿ ಹಾಕಬೇಡ್ರಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ರೀ. ಇದನ್ನು ಉಪ್ಪು ಹಾಕಿ ಇದನ್ನು ಚಂದಂಗೆಂತಿ ತರಿಯಾಗಿ ಮಿಕ್ಸರ್ಗೆ ಹಾಕೊಂಬರ್ರಿ. ಇದನ್ನು ಕಲ್ಲಾಗ ಜಜ್ಜಿರೂ ನಡಿತೈತಿ, ಮಿಕ್ಸರ್ಗೆ ಹಾಕಿರೂ ನಡಿತೈತಿ ರೀ. ಕಲ್ಲಾಗ ಜಜ್ಜಿರೂ ತರಿಯಾಗಿ ಜಜ್ಜಿ ತೊಗೊಂಡ್ಬಿಡ್ರಿ. ಈಗ ನೋಡ್ರಿ ಈ ಕಡೆ ನಾವು ಅದನ್ನು ಮಿಕ್ಸರ್ ಮಾಡ್ಕೊಂಬಂದಿದ್ದಿರಲ್ಲ, ಅದನ್ನೆಲ್ಲ ಒಂದು ಪಾತ್ರೆದಾಗ ಸೇರ್ಸಾತೀವಿ ರೀ. ಇದಕ್ಕೇನೈತಿ ಇದ್ರಾಗ ಹಾಕಿ 4 ಕಪ್ ಅಥವಾ 5 ಕಪ್ ಆಗೋಟ ನೀರು, ನಿಮಗೆ ಎಷ್ಟು ರಸಮ್ ಬೇಕು ನೋಡಿ ಅಷ್ಟು ನೀವು ನೀರು ಇದಕ್ಕೆ ಸೇರಿಸ್ಬೋದು ರೀ. ಈಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಆ ನಂತರ ಇದಕ್ಕೆ ಅರ್ಶಿಣ ಪುಡಿ ಹಾಕ್ರಿ. ಅರ್ಶಿಣ ಪುಡಿ ಆದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ರಿ. ಬೆಲ್ಲ ಆದ ನಂತರ ಇದಕ್ಕೆ ರುಚಿಗೆ ಉಪ್ಪು ಅಂತಿ ಮೊದಲು ಹಾಕೈತಿ, ಬೇಕಾದ್ರೆ ಇಲ್ಲಿ ನೋಡಿ ಆಮೇಲೆ ಹಾಕುನು. ಈಗ ಎಂತಿ ಕೊತ್ತಂಬರಿ ಹಾಕಿ ಇದನ್ನು ಒಂದು ಸಲ ಚಂದಂಗೆ ಮಿಕ್ಸ್ ಮಾಡಿ ಇದನ್ನು ಕುದಿಯಾಕೆ ಇಟ್ಬಿಡ್ರಿ. ಈಗ ಕುದಿ ಹೊತ್ತಿನಾಗ ಉಪ್ಪು ಚೆಕ್ ಮಾಡಿ ಒಂದು ಸ್ವಲ್ಪ ಮತ್ತೆ ಉಪ್ಪು ಬೇಕಂದ್ರೆ ಇದಕ್ಕೆ ಉಪ್ಪು ಸೇರಿಸ್ರಿ. ಉಪ್ಪು ಸೇರಿಸಿ ಅಂತ ಇದನ್ನು ಕುದಿಯಾಕೆ ಇಟ್ಬಿಡ್ರಿ. ಏನ್ರಿ ನೀವು ರಸಮ್ ಅನ್ನತ್ತೀರಿ, ಇದಕ್ಕೆ ಯಾವ ಹುಳಿ ಹಾಕಿಲ್ಲ ಅಂತ ಅನ್ನತ್ತೀರಿ? ಹೌದ್ರಿ, ಇದಕ್ಕೆ ಟೊಮೆಟೊ ಹಣ್ಣು ಹಾಕಂಗಿಲ್ಲ, ಹುಂಚೆ ಹಣ್ಣು ಹಾಕಂಗಿಲ್ಲ. ಇದಕ್ಕೆ ಹುಳಿ ಏನು ಹಾಕ್ತೀವತ್ತೇಳಿ ಮುಂದೆ ನೋಡಕ್ರೆ ತೋರಿಸ್ತೀವಿ ರೀ. ಈಗ ನೋಡ್ರಿ ಈ ಥರ ಚಂದಂಗೆ 2ರಿಂದ 3 ಕುದಿ ಬರ್ಬೇಕ್ರಿ. ನೋಡ್ರಿ ಈಗ ನೋಡ್ರಿ ಅದ ಹುಳಿ ಏನಂದ್ರೆ ಲಿಂಬೆಹಣ್ಣಿನ ರಸ. 1 ನಿಂಬೆಹಣ್ಣಿನ ರಸ ತಂದ ಇದಕ್ಕೆ ಹಾಕ್ರಿ. ಕುದಿಯುವಾಗ ಲಿಂಬೆಹಣ್ಣಿನ ರಸ ಹಾಕಿರ ಕೈ ಆಕತಿ ಅಂತೇಳಿ ಒಬ್ಬೊಬ್ರು ಅನ್ಕೋತಾರು. ಕೈ ಏನೋ ಆಗೋದಿಲ್ರಿ, ಒಂದ್ಸಲ ಮಾಡಿ ನೋಡ್ರಿ. ಆಮೇಲೆ ಈ ಕಡೆ ಅದಕ್ಕೆ ರಸಮ್ಗೆ ಒಗ್ಗರಣೆ ಕೊಡೋಕೆ ಎಣ್ಣೆ ಕಾಯಕ್ಕಿಟ್ಟಿವಿ. ಎಣ್ಣೆ ಕಾದಾದ ಬಳ ಸಾಸ್ವಿ, ಹಿಂಗ, ಮೆಣಸಿನ್ಕಾಯಿ ರೀ, ಒಣ ಮೆಣಸಿನ್ಕಾಯಿ, ಕರಿಬೇವು. ಇಷ್ಟಾದ್ರೆ ಸಿಂಪಲ್ ರಸಮ್ಮ ರೆಡಿ ಆಕತ್ರಿ. ಊಟಕ್ಕೆ ಕೂತಾಗ 2 ನಿಮಿಷನ್ಯಾಗ ರಸಮ್ ಮಾಡ್ಕೋಬೋದ್ರಿ. ಭಾಳ ಮಸ್ತ್ ಇರ್ತೈತಿ. ಇಲ್ಲ ಮನೆಗೆ ಯಾರೇ ಬಂದಿರ್ತಾರೋ ಅವಾಗ ಸ್ವಲ್ಪ ಎಂತಿ ಏನರೇ ರಸಮ್ ಅದು ಮಾಡ್ಬೇಕನ್ನಿಸ್ತಂದ್ರೆ ಇದನ್ನು ಪಟ್ಟತೆ ರಸಮ್ 1 ನಿಂಬೆಕಾಯಿ ಇತ್ತಂದ್ರೆ ಸಾಕು ನೋಡ್ರಿ. ಅಷ್ಟು ರಸಮ್ ಮಾಡ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.